ಅಧ್ಯಾಯ 15. ಗೂಡು ಬಿಟ್ಟು ಗೂಡು. ನೀನು ನಿನ್ನ ಯಜಮಾನಿಯ ಬಳಿಗೆ ಹಿಂತಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಆದಿಕಾಂಡ 16ನೇ ಅಧ್ಯಾಯ 9ನೇ ವಾಕ್ಯ. ಅಲೆದು ತಿರುಗಾಡುವ ಜೀವಿತವನ್ನು ಕರ್ತನು ಮೆಚ್ಚುವುದಿಲ್ಲ. ನಾವು ಆತನಲ್ಲಿ ನೆಲೆಗೊಂಡವರಾಗಿ ಆತನಲ್ಲಿ ಪೂರ್ಣ ಸಮಾಧಾನದಿಂದಲೂ ಸಂತೋಷದಿಂದಲೂ ಕಾಣಲ್ಪಡಬೇಕೆಂಬುದೇ ಆತನ ಉದ್ದೇಶವೂ ಇಷ್ಟವೂ ಆಗಿದೆ. ಅನೇಕರು ಕ್ರೈಸ್ತ ಜೀವಿತದಲ್ಲಿ ನೆಲೆಯಾಗಿ ನಿಲ್ಲದೆ ಪರಿಶುದ್ಧತೆಯ ಜೀವಿತದಿಂದ ಪಾಪ ಮಾರ್ಗಕ್ಕೆ ಗೂಡನ್ನು ಬಿಟ್ಟು ಗೂಡಿಗೆ ಹಾರುತ್ತಾರೆ. ಯೆರೂಸಲೇಮಿನಲ್ಲಿ ನೆಲೆಯಾಗಿ ನಿಲ್ಲದೆ ಯೆರಿಕೋವಿಗೆ ಹೋಗಿ ಕಳ್ಳರ ಕೈಗೆ ಸಿಕ್ಕಿ ಬೀಳುತ್ತಾರೆ. ಬೆತ್ಲೆಹೇಮಿನಲ್ಲಿ ನೋಮಿಯ ಕುಟುಂಬವು ದೇವಜನರ ಪ್ರೀತಿಯನ್ನು ಪಡೆಯದೆ ಮೋವಾಬಿಗೆ ಹೋಗಿ ಎಲ್ಲವನ್ನು ಕಳೆದುಕೊಂಡು ಪರಿತಪಿಸುತ್ತಾಳೆ. ಅಂದು ಹಾಗರಳನ್ನು ನೋಡಿ ಕರ್ತನು, ಏಕೆ ನೀನು ಶೂರ್ ಅರಣ್ಯದಲ್ಲಿ ಅಲೆದಾಡುತ್ತೀಯಾ? ನೀನು ನಿನ್ನ ಯಜಮಾನಿಯ ಬಳಿಗೆ ಹೋಗಿ ತಗ್ಗಿ ನಡೆದುಕೋ ಅಂದನು. ಅನೇಕರಿಗೆ ಕರ್ತನ ಬಲವಾದ ಹಸ್ತಗಳಲ್ಲಿರಲು ಮನಸ್ಸಿಲ್ಲದವರಾಗಿರುತ್ತಾರೆ. ಮನಸ್ಸು ಬಂದಂತೆ ಜೀವಿಸಲು ಬಯಸುತ್ತಾರೆ. ಶರೀರ ಹಾಗೂ ಹೃದಯದ ಆಶೆಗಳನ್ನೇ ನೆರವೇರಿಸಿ ಯಹಲೋಕಾನುಸಾರವಾಗಿಯೇ ಬದುಕಿ ಜೀವಿತವನ್ನೇ ಮುಗಿಸಲು ಯೋಚಿಸುತ್ತಾರೆ. ಅಂದು ಹೀಗೆಯೇ ಕೆಟ್ಟ ಮಗನು ತನ್ನ ಸ್ಥಾನದಿಂದ ಬೇರೆಯಾಗಿ ಗೂಡನ್ನು ಬಿಟ್ಟು ಅಲೆಯುವ ಗುಬ್ಬಿಯಂತೆ ಅಲೆದು ಕೊನೆಯಲ್ಲಿ ಬಡತನದ ಬೇಗೆಯಲ್ಲಿ ಸಿಕ್ಕಿಕೊಂಡು ತಿನ್ನಲು ಆಹಾರವಿಲ್ಲದೆ ಉಡಲು ಬಟ್ಟೆ ಇಲ್ಲದೆ ಚಿಂದಿ ಬಟ್ಟೆಗಳನ್ನುಟ್ಟುಕೊಂಡು ಅಲೆದು ತಿರುಗಾಡಿ ಹಂದಿ ತಿನ್ನುವ ಆಹಾರವು ದೊರಕದೆ ಪರಿತಪಿಸಿದನು. ದೇವ ಮಗುವೆ, ಕರ್ತನನ್ನು ಬಿಟ್ಟು ದೂರ ಹೋಗುವುದು ಬಹಳ ದುಃಖಕರವಾದದ್ದು. ಪ್ರೀತಿಯುಳ್ಳ ತಂದೆಯಾದ ದೇವರನ್ನು ಬಿಟ್ಟು ಬಿಟ್ಟು ನೀನು ಎಲ್ಲಿಗೆ ಹೋಗುವಿ? ತಾನಿರುವ ಸ್ಥಿತಿಯಿಂದ ಬಿದ್ದು ಹೋಗುವ ಒಬ್ಬ ಮನುಷ್ಯನನ್ನು ಕುರಿತು ತಿರುವಳ್ಳುವರವರು ಹೀಗೆ ಹೇಳುತ್ತಾರೆ, ಅವನು ತಲೆಯಿಂದ ಉದುರಿದ ಕೂದಲಿನಂತಿರುತ್ತಾನೆ ಎನ್ನುತ್ತಾರೆ. ಕೂದಲು ತಲೆಯಲ್ಲಿದ್ದರೆ ಅದಕ್ಕೆ ಎಷ್ಟು ಬೆಲೆ! ಪ್ರತಿದಿನವೂ ಎಣ್ಣೆ ಹಚ್ಚಿ ಬಾಚಿ ಅದನ್ನು ಅಲಂಕರಿಸುತ್ತೇವೆ. ಕೂದಲು ತಲೆಯಲ್ಲಿದ್ದರೆ ಸೌಂದರ್ಯ ಸೂಚಕವಾಗಿ ಚಂದವಾಗಿ ಕಾಣುತ್ತದೆ. ಆದರೆ ತಲೆಯಿಂದ ಕೆಳಗೆ ಬಿದ್ದಾಗ ಎಲ್ಲರಿಂದ ತುಳಿಯಲ್ಪಟ್ಟು ಬೀದಿಯಲ್ಲಿ ಬಿದ್ದಿರುತ್ತದೆ. ಯೇಸು ಹೇಳಿದ್ದು, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಬಳ್ಳಿಯು ಕೊಂಬೆಯಲ್ಲಿ ನೆಲೆಗೊಂಡಿರದಿದ್ದರೆ ಅದು ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು. ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಯೋಹಾನ 15:4ನೇ ವಾಕ್ಯ. ದ್ರಾಕ್ಷಿ ಬಳ್ಳಿಯು ಕೊಂಬೆಗೆ ಅಂಟಿಕೊಂಡಿದ್ದರೆ ಮಾತ್ರ ಅದಕ್ಕೆ ಬೆಲೆ ಇರುತ್ತದೆ. ಗಿಡಕ್ಕೆ ಅಂಟಿಕೊಳ್ಳದೆ ಬೇರೆಯಾಗಿ ಹೋದರೆ ಒಂದೇ ದಿನದಲ್ಲಿ ಬಾಡಿ ಹೋಗುತ್ತದೆ, ಮರುದಿನ ಒಣಗಿ ತಿಪ್ಪೆಯಲ್ಲಿ ಬಿದ್ದಿರುತ್ತದೆ. ದೇವ ಮಗುವೆ, ನೀನು ಕ್ರಿಸ್ತನಲ್ಲಿ ನೆಲೆಗೊಂಡಿರದೆ ಆತನನ್ನು ಬಿಟ್ಟು ಎಲ್ಲಿಗೆ ಹೋಗುವಿ? ಸೌಲನ ಕಡೆಯ ದಿನಗಳನ್ನು ನೋಡಿರಿ. ಕರ್ತನ ಮಾತಿಗೆ ಕಿವಿಗೊಡದೆ ತನ್ನ ಸೋ ಇಚ್ಛೆಯಿಂದ ನಡೆದು ತನ್ನ ಮನಸ್ಸಿಗೆ ಬಂದದ್ದನ್ನು ನೆರವೇರಿಸಿದಾಗ ಎಷ್ಟು ಭಯಂಕರವಾದ ಅಂತ್ಯ, ದುರಾತ್ಮ ಅವನನ್ನು ಆವರಿಸಿಕೊಂಡಿತು. ಯುದ್ಧಗಳಲ್ಲೆಲ್ಲ ಸೋಲು, ಕೊನೆಯಲ್ಲಿ ತನ್ನ ಕತ್ತಿಯ ಮೇಲೆ ತಾನೇ ಬಿದ್ದು ಸತ್ತನು. ದೇವ ಮಗುವೆ, ಕರ್ತನನ್ನು ಬಿಟ್ಟರೆ ನಮಗೆ ಬೇರೆ ಯಾವ ಮಾರ್ಗವೂ ಇಲ್ಲ, ಗತಿಯೂ ಇಲ್ಲ. ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದರೆ ಮಾತ್ರ ಪರಲೋಕದ ಸಕಲ ಆಶೀರ್ವಾದಗಳನ್ನು ಶ್ರೇಷ್ಠತೆಯನ್ನು ಪಡೆದು ಹರ್ಷಿಸುವೆವು. ಕರ್ತನು ನಮ್ಮ ಪ್ರತಿಯೊಂದು ಅಗತ್ಯತೆಗಳನ್ನು ಸಂಧಿಸಿ ಯಾವಾಗಲೂ ನಮ್ಮನ್ನು ಆಶೀರ್ವದಿಸುವವನಾಗಿಯೇ ಇರುತ್ತಾನೆ. ಕರ್ತನನ್ನು ನೋಡಿ ಯಾರ ಬಳಿಗೆ ಹೋಗಲಿ ದೇವರೇ? ನಿತ್ಯ ಜೀವದ ವಾಕ್ಯಗಳು ನಿನ್ನಲ್ಲಿ ಉಂಟು ಎಂದು ಹೇಳಿದ ಹಾಗೆಯೇ ಕರ್ತನ ಕಡೆಗೆ ತಿರುಗಿಕೊಂಡು ಕ್ರಿಸ್ತನನ್ನೇ ನಂಬಿ ಆತನನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಯೋಹಾನ 15:7ನೇ ವಾಕ್ಯ.